ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಈಗಿನ ಬಿಸಿಲೊಳಗೆ ದೇಹನ ಒಂದು ಸ್ವಲ್ಪ ತಂಪಾಗಿ ಇಟ್ಕೊಳಕ್ಕೆ ರಾಗಿ ಐಟಮ್ಸ್ ಭಾಳ ಯೂಸ್ ಮಾಡ್ಬೇಕು ನೋಡ್ರಿ. ರಾಗಿಲೇ ಮಾಡಿ ತಿಂದುಬಿಟ್ರೆ ದೇಹ ಬೆಳಗ್ಗೆ ಹೆಂಗಿರ್ತೈತಲ್ಲ ತಂಪಾಗಿ ಸಂಜೆವರೆಗೂ ಹಂಗೆ ಇರ್ತೈತಿ. ರಾಗಿ ಗಂಜಿ ಆಯ್ತು, ರಾಗಿಂದ ರೊಟ್ಟಿ, ರಾಗಿ ಈ ರೀತಿ ಮಾಡ್ಕೊಂಡು ತಿನ್ಬೇಕು. ಹಾಗಾದ್ರೆ ಇವತ್ತು ನಾವು ರಾಗಿ ಹಿಟ್ಟಿಲೆ ರಾಗಿ ಬನ್ಸ್ ಮಾಡತ್ತೇವೆ ನೋಡ್ರಿ. ಈಗ ಮಾಡೋ ವಿಧಾನ ನೋಡ್ಕೊಂಬಂದ್ಬಿಡೋಣ. ಫಸ್ಟಿಗೆ ಒಂದು ಬೌಲ್ ಇಟ್ಟೆ ನೋಡ್ರಿ. ನಾನು ಆ ಬೌಲಿಗೆ ಒಂದು ಸಣ್ಣ ಬೌಲಲ್ಲಿ ನಾನು ರವೆ ಹಾಕ್ಕೋತೀನಿ. ಅರ್ಧ ಬೌಲ್ ಹಾಕ್ಕೊತೀನಿ ರವಾನ. ಇದಕ್ಕೆ ರಾಗಿ ಬನ್ಸ್ ಮಾಡತ್ತೇವಲ್ರಿ, ನಾವು ಬರೀ ಹಿಟ್ಟಿಲೆ ಮಾಡಿದ್ರೆ ಅಷ್ಟು ಟೇಸ್ಟ್ ಆಗೋದಿಲ್ಲ. ಹಾಗಾಗಿ ಒಂದು ಅರ್ಧ ಕಪ್ ಅಷ್ಟು ನಾನು ರವೆ ಹಾಕ್ಕೋತೀನಿ. ಇದು ಬಾಂಬೆ ರವೆ ಹಾಕ್ಕೋತೇನೆ ನೋಡ್ರಿ. ನಿಮ್ಮ ಕಡೆ ದಪ್ಪನ ರವೆ ಇದ್ರೆ ಅದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಹಾಕೋರಿ. ಈಗ ನಾನು 1 ಕಪ್ ಅಷ್ಟು ರಾಗಿ ಹಿಟ್ಟು ಹಾಕ್ಕೋತೀನಿ ನೋಡ್ರಿ. ಅರ್ಧ ಕಪ್ ರವಾಕ್ಕೆ 1 ಕಪ್ ಅಷ್ಟು ರಾಗಿ ಹಿಟ್ಟು ಹಾಕ್ಕೋತೀನಿ. ಈಗ ರಾಗಿ ಹಿಟ್ಟು ಮತ್ತು ರವಾನ ಮಿಕ್ಸ್ ಮಾಡ್ಕೊಂಬಿಡೋಣ ಫಸ್ಟ್. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ ಕರಿತೈತಿ, ಅದನ್ನ ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತೆ ನೋಡ್ರಿ. ನೀವು ಫಸ್ಟ್ ವಿಡಿಯೋ ನೋಡ್ಕೋಬೋದ್ರಿ. ಈಗ ಇದು ಎರಡೂ ಕಲಿಸ್ಕೊಂಡೆ ನೋಡ್ರಿ. ಕಲಸಾದ್ಮ್ಯಾಗ ಒಂದು ಅರ್ಧ ಕಪ್ ಅಷ್ಟು ನಾನು ಮೊಸರು ಹಾಕ್ಕೋತೇನೆ ನೋಡ್ರಿ, ಗಟ್ಟಿ ಮೊಸರು ಹುಳಿ ಇತ್ತಂದ್ರೆ ಈ ರಾಗಿ ಬನ್ಸ್ ಇನ್ನೂ ಮಸ್ತ್ ಆಗ್ತಾವೆ ನೋಡ್ರಿ. ಈಗ ನಾನು ಒಂದು ಅರ್ಧ ಕಪ್ ಮೊಸರು ಹಾಕ್ಕೊಂಡು ಇನ್ನೂ ಅರ್ಧ ಕಪ್ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರಿ. ನೀರು ಏನಾರ ಕಮ್ಮಿ ಬಿತ್ತಂದ್ರೆ ಇನ್ನೊಂದು ಅರ್ಧ ಕಪ್ ಹಾಕ್ಕೊಂಡು ಕಲಿಸ್ಕೊತೇನೆ ನೋಡ್ರಿ ಇದನ್ನು. ಈಗ ನಾ ಮತ್ತೆ ವಿಡಿಯೋ ಮಾಡತ್ತಿದ್ದ TV, ಟ್ಯಾಬು, ಮೊಬೈಲ್, ಕಂಪ್ಯೂಟರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಕಡೆಯಿಂದ ಯಾವ ಊರಿಂದ ನೋಡತ್ತೀರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ. ಈ ರೀತಿ ಫಸ್ಟ್ ಕಲಿಸ್ಕೊಂಡ್ಬಿಡೋಣ. ಬೆಳಗ್ಗೆ ಟೈಮ್ ಒಂದು 5 ನಿಮಿಷದಾಗಂದ್ರೆ ಮನೆಯೊಳಗೆ ರಾಗಿ ಹಿಟ್ಟಿತ್ತಂದ್ರೆ ಮಾಡ್ಕೊಂಬಿಡ್ಬೋದು ನೋಡ್ರಿ. ಇದನ್ನು ಭಾಳ ಈಸಿ ಆಕೈತಿ. ನೀವು ಈಗ ರಾಗಿ ಬನ್ಸ್ ಬ್ಯಾಡ್ ಅಂದ್ರೆ ಇದನ್ನು ರಾಗಿ ರೊಟ್ಟಿ, ರಾಗಿ ಉತ್ತಪ್ಪ ಅಥವಾ ರಾಗಿ ದೋಸೆ ಗತೆ ಆದರೂ ಹಾಕೋಬೋದು. ನಾ ಈ ಹಿಟ್ಟು ಮಾಡತ್ತೇನಲ್ಲ, ನೀವು ಇದಕ್ಕೆ ಏನು ತರಕಾರಿ ಹಾಕ್ಲಾರ್ದ ಬರೀ ದೋಸೆ ಅಷ್ಟು ಮಾಡ್ಕೋಬೋದು. ತರಕಾರಿ ಹಾಕ್ಬಿಟ್ರೆ ಇದಕ್ಕೆ ಉತ್ತಪ್ಪ ಆದಂಗೆ ಆಕೈತಿ ನೋಡ್ರಿ. ರಾಗಿ ಬನ್ಸ್ ಬೇಡ ಅಂದವ್ರು. ಈಗ ಇದನ್ನು ನೆನೆಯಾಕೆ ಇಟ್ಟಿದ್ದೆ ಒಂದು 5 ನಿಮಿಷ. ನಾನು ರವೆ ಇರ್ತೈತಲ್ಲ, ಹಾಗಾಗಿ ಆ ಮೊಸರೊಳಗೆ ಒಂದು 5 ನಿಮಿಷ ನೆನೆಸಿದೆ ಇದನ್ನು. ಈಗ ಮಿಕ್ಸಿ ಜಾರ್ ತೊಗೊಂಡೇನು ನೋಡ್ರಿ, ಅದ್ರೊಳಗೆ ಹಾಕ್ಕೊಂಬಿಡ್ತೇನೆ ಈಗ ನೆನೆಸಿಟ್ಟಿದ್ದು ರಾಗಿ ಹಿಟ್ಟು, ಮೊಸರು ರವಾನ. ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬೇಡ್ರಿ. ಈಗ ನೋಡ್ಕೊಂಡು ಹಾಕೋರಿ. ನಾನೀಗ ಬೌಲೊಳಗೆ ಸ್ವಲ್ಪ ಹಿಟ್ಟು ಉಳ್ದಿತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಬಳಿದು ಹಾಕ್ಕೊಂಡೆ, ಅದಕ್ಕೆ ನೀರು ಹಾಕ್ಕೊಂಡು ನೋಡ್ರಿ. ಒಂದು ಸ್ವಲ್ಪ ಹಾಕೋತೀನಿ. ಜಾಸ್ತಿ ಅಂದ್ರೆ ನೀರು ಭಾಳ ಹಿಡೋಂಗಿಲ್ಲಲ್ರಿ ರಾಗಿ ಹಿಟ್ಟು, ಹಾಗಾಗಿ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ. ನೋಡ್ಕೊಂಡು ದೋಸೆ ಹಿಟ್ಟು ಇರ್ತೈತಲ್ಲ, ಸೇಮ್ ಅದೇ ರೀತಿನ ಮಾಡ್ಕೋಬೇಕು ನೋಡ್ರಿ ನಾವು. ಈಗ ಇದಿಷ್ಟು ನೀರಾಗೈತಲ್ರಿ, ಆಮೇಲೆ ಇನ್ನು ಸ್ವಲ್ಪ ನೆನೆಸಿದ್ವಿ ಅಂದ್ರೆ ಇನ್ನೂ ಗಟ್ಟಿ ಆಗ್ತೈತಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ನೋಡ್ರಿ. ಈಗ ಇದನ್ನು ಫಸ್ಟ್ ಕಲಿಸ್ಕೊಂಡ್ಬಿಡೋಣ ಈ ರೀತಿ. ಇದೇ ರೀತಿ ಒಂದು ಸ್ವಲ್ಪ ಉಪ್ಪು ಕರಗೋ ಮಟ ಈ ರೀತಿ ಕಲಿಸ್ಕೊರಿ. ಆಮೇಲೆ ಇದಕ್ಕೆ ಏನೇನು ಬೇಕಲ್ಲ ಅಲ್ಲ ಹಾಕೊಂಡ್ಬಿಡೋಣ. ಮತ್ತು ಈಗ ಹಿಟ್ಟು ರುಬ್ಬಿಂದ ಮತ್ತೇನು ನೆನೆಸೋದಿಲ್ರಿ. ಇದನ್ನ ಈಗ ಫಟಾಫಟ್ ಅಂತ ಮಾಡ್ಕೊಂಬಿಡ್ಬೋದು ನೋಡ್ರಿ. ಒಂದು ಸಣ್ಣ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚು ಹಾಕೊಂಡೇನಿ ನೋಡ್ರಿ. ಆಮೇಲೆ ಟೊಮಾಟೋನು ಸಣ್ಣಗೆ ಹೆಚ್ಚು ಹಾಕೊಂಡೇನಿ. ಕೊತ್ತಂಬರಿ, ಕರಿಬೇವು ಮತ್ತು ಶುಂಠಿ ಇಷ್ಟೂ ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡೇನಿ. ಶುಂಠಿ ಮಾತ್ರ ಹೆರ್ದು ಹಾಕೊಂಡೇನಿ ನೋಡ್ರಿ. ಸಣ್ಣಗೆ ಕಟ್ ಮಾಡಿ ಹಾಕಿದ್ರೆ ಅದೊಂದು ಸ್ವಲ್ಪ ಬಾಯಿ ಒಳಗೆ ಸಿಕ್ತಂದ್ರೆ ಸರಿ ಅನ್ಸೋಂಗಿಲ್ಲ. ಅದು ಒಬ್ಬೊಬ್ರು ತಿನ್ನೋಕೆ ಇಷ್ಟಪಡೋಂಗಿಲ್ಲ, ಹಾಗಾಗಿ ಹೆರ್ದು ಹಾಕ್ಕೊಂಡೀನಿ. ಆಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದನ್ನು ಕಲಿಸ್ಕೋರಿ. ನಿಮಗೆ ಮಕ್ಕಳಿಗೆ ಯಾವ್ದಾರ ತರಕಾರಿ, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಇಂಥವು ಏನಾರ ಬೇಕಂದ್ರೆ ಹಾಕೋಬೋದು ನೀವು. ನಾ ಏನು ಹಾಕಿಲ್ಲ, ಬರೀ ಉಳ್ಳಾಗಡ್ಡಿ ಟೊಮಾಟೋನ ಅಷ್ಟೇ ಹಾಕೊಂಡೇನಿ ನೋಡ್ರಿ. ಅಲ್ಲೆಲ್ಲ ಕಲಿಸ್ಕೊಂಡ ಮೇಲೆ ಸೋಡಾ ಹಾಕೋತೀನಿ ಒಂದು ಅರ್ಧ ಸ್ಪೂನ್. ಇನ್ಸ್ಟೆಂಟಾಗಿ ಮಾಡ್ತಿರ್ತಲ್ಲ, ಒಂದು 2 ಚಿಟಿಕೆ ಅಷ್ಟು ಹಾಕೋಬೇಕು ನೋಡ್ರಿ ಸೋಡಾನ. ಆಮೇಲೆ ಗ್ಯಾಸಿನ ಮ್ಯಾಗ ಬಾಳ್ಗಿಟ್ಕಿದ್ದೆ ಸಣ್ಣದು, ಅದ್ರೊಳಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ಕಾದೈತಿಗದು. ಅದಕ್ಕೆ 1.5 ಸ್ಪೂನ್ ಅಷ್ಟೇ ರಾಗಿ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ. ಹಾಕ್ಕೊಂಡು ಅದ್ರ ಮ್ಯಾಗ ಬಾಯಿ ಮುಚ್ಚಿ ಇಟ್ಕೊಡ್ತೀನಿ. ಒಂದು 2 ನಿಮಿಷ ಅಷ್ಟು ಬೇಯಿಸ್ಕೊತೇನೆ ರೀ. ಸಣ್ಣ ಊರು ಇಟ್ಕೊಂಡು ಬೇಯಿಸ್ಕೊರಿ. ಜೋರು ಊರು ಇಟ್ಟರೆ ಅದು ರಾಗಿ ಹಿಟ್ಟಾಗಿರೋದ್ರಿಂದ ಜಲ್ದಿ ಕರಗಾಗ್ತೈತಿ. ಈಗ ನೋಡ್ರಿ, ಒಂದು 2 ನಿಮಿಷ ಆದ ಕೂಡ ಇದೆ, ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ ರಾಗಿ ಹಿಟ್ಟು. ಆ ಕಡೆ ಈ ಕಡೆ ಬಾಳ್ಗೆಗೆ ಅದು. ಈಗ ಅದನ್ನು ಹೊಳ್ಳಿಸಿ ಹಾಕೊಂಡ್ಬಿಡೋಣ ನೋಡ್ರಿ ಹಗರ್ಕ. ನೋಡ್ರಿ ಎಷ್ಟು ಚಲೋ ಆಗೈತಲ್ಲ, ಮಸ್ತ್ ಆಗೈತಿ. ಕಲರ್ನು ಚಲೋ ಆಗೈತಿ. ಈ ರೀತಿ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊರಿ, ಅಂದ್ರೆ ನಿಮಗೆ ಚಲೋ ಬರ್ತಾವೆ ಬಂದು ದೋಸೆ. ನಿಮ್ಗೆ ಈ ರೀತಿ ಬೇಡ ಅಂದ್ರೆ ದೋಸೆ ಹಂಚಿಟ್ಕೊಂಡು ಉತ್ತಪ್ಪಾಗತ್ತೆ, ದೋಸೆಗತ್ತೆ ಆದರೂ ಹಾಕೋಬೋದು. ಈಗ ಒಂದು 2 ನಿಮಿಷ ಹೊಳ್ಳಿಸಿ ಹಾಕ್ಕೊಂಡು ಬೇಯಿಸ್ಕೊಂಡು ಅದ್ರ ಮ್ಯಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೇನೆ ನೋಡ್ರಿ. ಹಾಕ್ಕೊಂಡು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಹೊಳ್ಳಾಡಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಇದು ದಪ್ಪಾಗಿ ಬಂದು ದೋಸೆ ಇರೋದ್ರಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೊಳ್ಳಿಸ್ಕೊಂಡು ಬೇಯಿಸ್ಕೊಂಡ್ರೆ ಚಲೋ ಹೊತ್ತಂಗೆ ಬೇಯ್ತಾವೆ ನೋಡ್ರಿ. ಹಸಿ ಬಿಸಿ ಮಾಡೋಕೆ ಹೋಗ್ಬೇಡ್ರಿ ನೋಡ್ರಿ. ಈ ರೀತಿ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಹೊಳ್ಳಿಸ್ಕೊಂಡು ಬೇಯಿಸ್ಕೊಂಡು ನೋಡ್ರಿ.
ನೋಡಿರಿ ಇದೇ ರೀತಿ ರಾಗಿ ಬಂದ್ ದೋಸೆ ಮಾಡೋದು. ಈಗ ಈ ರೀತಿ ಒಂದು ಬಂದ್ ದೋಸೆ ಮಾಡೇನಲ್ಲ ಸೇಮ್ ಎಲ್ಲನೂ ಅದೇ ರೀತಿನ ಮಾಡ್ಕೊಳೋದು ನೋಡಿರಿ ಎಷ್ಟು ಮಸ್ತಾಗ್ಯಾವಲ್ಲ, ಸೂಪರ್ ಆಗ್ಯಾವ. ಈ ಬ್ಯಾಸ್ಗಿಗಂತೂ ಇದು ಹೇಳಿ ಮಾಡಿಸಿದ ರೆಸಿಪಿ ನೋಡಿರಿ. ನೀವು ಒಂದು ಸತಿ ಈ ರೀತಿ ಮಾಡ್ಕೊಂಡು ತಿನ್ನಿರಿ, ನೀವು ಹೇಳ್ತೀರಿ ಎಷ್ಟು ಚಲೋ ಆಗಿದ್ವು, ಎಷ್ಟು ಮಸ್ತಾಗಿದ್ವು ಅಂಥೇಳಿ. ವಾರದಾಗ 2-3 ಸತಿ ಇವನ್ನ ಮಾಡ್ಕೊಂಡು ತಿಂತೀರಿ ನೋಡಿರಿ. ನಿಮಗೆ ಬಂದ್ ದೋಸೆ ಇಷ್ಟ ಇಲ್ಲ ಅಂದ್ರೆ ಉತ್ತಪ್ಪ ದೋಸೆ ಆದರೂ ಮಾಡ್ಕೊಂಡು ತಿನ್ಬೋದು ನೀವು. ನೋಡ್ರಿ ಒಬ್ಬೊಬ್ರಿಗೆ ಇಷ್ಟು ದಪ್ಪ ಹಾಕೋದು ಸರಿ ಅನ್ಸೋಂಗಿಲ್ಲಲ್ಲ, ಹಾಗಾಗಿ ನಿಮ್ಗೆ ಯಾವ ಟೈಪ್ ಬರ್ತವೆ ಆ ಟೈಪ್ ಮಾಡ್ಕೋಬೋದ್ರಿ. ನಾವು ಹಿಟ್ಟು ಮಾಡೋದು ತೋರಿಸೇವಲ್ಲ ಆ ರೀತಿ ಹಿಟ್ಟು ಮಾಡ್ಕೊಂಡು ನೀವೇನು ಯಾವ ಶೇಪ್ ಬೇಕಲ್ಲ ಆ ಶೇಪ್ ಮಾಡ್ಕೋಬೋದ್ರಿ. ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್